ಪ್ರೆಸ್ ಆ್ಯಂಡ್ ಮೀಡಿಯಾ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದರೆ ನೀವಿಲ್ಲದೆ ನಾವು ಅಲ್ಲಿ ರೀಚ್ ಆಗೋಕ್ಕಾಗಲ್ಲ ಆಡಿಯನ್ಸ್ವರೆಗೂ. ಸೊ ಮತ್ತು ನಮಗೆ ಚೀಫ್ ಗೆಸ್ಟ್ ಆಗಿ ಬಂದಿರೋವಂಥ ಸೀನಿಯರ್ ಮೋಸ್ಟ್ ಪರ್ಸನ್ ಅಮ್ಮ ಅವ್ರಿಗೆ ನಮಸ್ಕಾರ. ಅವ್ರ ಬ್ಲೆಸ್ಸಿಂಗ್ಸ್ ಇಲ್ಲಿ ನಮಗೆ ಸಿಕ್ಕಿದೆ. ಪ್ರಿಯಾಂಕಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರಘು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಟು ಸಪೋರ್ಟ್ ಅವರ್ ಟೀಮ್. ಇನ್ನು ಇದು ನಂದು ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗ್ತಿದೆ. ಸೊ ಬಟ್ ಕಂಟ್ರೋಲ್ ಮಾಡಿದ್ದೀನಿ, ಓಸತಿ ಆಗಬಾರ್ದು ಓಸತಿ ಥರ ಅಂತ. ಸಿನಿಮಾ ಅದೇ ಇದೇ ತಿಂಗಳು 20ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಮಾಡಿದ್ದೀವಿ. ಅಲ್ಲೆಲ್ಲ ನಿಂತು ಬಿಡ್ತೀನಿ, ಇಲ್ಲಿ ನಿಂತ್ಕೊಳ್ಳೋ ಸ್ವಲ್ಪ ನನಗೆ ಪ್ರಾಕ್ಟೀಸ್ ಇಲ್ಲ, ನರ್ವಸ್ ಆಗುತ್ತೆ. ಗುಡ್ ಈವ್ನಿಂಗ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಸಿನಿಮಾ ಆಲ್ರೆಡಿ ಡೈರೆಕ್ಟರ್ ಬಿಟ್ಸ್ ಆ್ಯಂಡ್ ಪೀಸಸ್ ಆಗಿ ಹೇಳಿದ್ದಾರೆ. ಇಟ್ಸ್ ಎ ಹರರ್ ಫ್ಯಾಂಟಸಿ. ಅದರಲ್ಲಿ ನಾನು ಲಾಸ್ಟ್ ಟೀಸರ್ ಲಾಂಚಲ್ಲೇ ನಿಮಗೊಂದು ವಿಷಯ ಹೇಳಿದೆ. ಅಡ್ರೆಸ್ಡ್ ಒನ್ ಥಿಂಗ್ ದಟ್ ವಿಮೆನ್ ವಿಡ್ಡಲ್ಲಿ ಒಂದು ವಿಷಯ ಕನ್ನಡ ಇಂಡಸ್ಟ್ರಿಯಲ್ಲಿ ಟಚ್ ಮಾಡದೇ ಇರೋ ಒಂದು ಕಾನ್ಸೆಪ್ಟನ್ನ ಟಚ್ ಮಾಡಿದ್ದಾರೆ. ದಟ್ ಈಸ್ ಒನ್ ಬಿಗ್ ರೀಸನ್ ವೈ ಐ ಗಾಟ್ ಇನ್ವಾಲ್ವ್ಡ್ ಇನ್ ದಿಸ್ ಸಿನಿಮಾ ಅನ್ನೋದು. ಅಪಾರ್ಟ್ ಫ್ರಮ್ ಅನ್ನು ಮೇಡಮ್ ನನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಒಂದು ಸಣ್ಣ ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಗೆ ಅಂತ ಸಣ್ಣದಾಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಇಲ್ಲಿ ಯಾರು ನಮ್ಮ ಇಂಡಸ್ಟ್ರಿಯಲ್ಲಿ ಟಚ್ ಮಾಡದಿರೋ ಒಂದು ಎಲಿಮೆಂಟನ್ನ ವಿಚ್ ಈಸ್ ಎ ನ್ಯಾಷನಲ್ ಇಶ್ಯೂ, ಅದನ್ನು ತುಂಬ ಒಂದು ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಅದನ್ನು ಇದು ಮಾಡ್ಕೊಂಡಿದ್ದಾರೆ. ವಿತ್ ದಟ್ ಒಂದು VFX ಸಪೋರ್ಟಲ್ಲಿ ಸಿನಿಮಾ ಓವರಾಲ್ ನಾನು ಈವನ್ ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ನಾನು ಕಮಿಂಗ್ ವೆಡ್ನೆಸ್ಡೇ ಒರಯನ್ ಮಾಲಲ್ಲಿ ವಿ ಹ್ಯಾವ್ ಅರೇಂಜ್ಡ್ ದ ಪ್ರೆಸ್ ಶೋ. ನಿಮಗೆಲ್ರಿಗೂ ಇನ್ವಿಟೇಷನ್ ಬರುತ್ತೆ. ಈವ್ನಿಂಗ್ 7:15 18ನೇ ತಾರೀಕು ವೆಡ್ನೆಸ್ಡೇ, ಅದೇ 18th. 20th ಸಿನಿಮಾ ರಿಲೀಸ್ ಆಗುತ್ತೆ. 100% ನಾನು ನಿಮ್ಮನ್ನು ಕಾನ್ಫಿಡೆಂಟಾಗಿ ಫೇಸ್ ಮಾಡ್ತೀನಿ, ಅಟ್ಲೀಸ್ಟ್ ಆಫ್ಟರ್ ಸೆಕೆಂಡ್ ಹಾಫ್. ಅಷ್ಟು ಕಾನ್ಫಿಡೆಂಟ್ ಇದೆ ನನಗೆ ಸಿನಿಮಾ ಮೇಲೆ. ಆ್ಯಂಡ್ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಇಟ್ಸ್ ಎ ವೆರಿ ವೆರಿ ನಾರ್ಮಲ್ ಗುಡ್ ಫಸ್ಟ್ ಹಾಫ್ ಆ್ಯಂಡ್ ಇಟ್ ಇಸ್ ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್. ಪರ್ಟಿಕ್ಯುಲರ್ಲಿ ಅನು ಮೇಡಮ್ ಬರ್ತಾ ಇರೋ ಆ 45 minutes ಐ ವಿಲ್ ಚಾಲೆಂಜ್ ಆನ್ ದಟ್. ಸೊ ಒನ್ಸ್ ಅಗೇನ್ ಅದನ್ನು ಹೇಳ್ತಾ ಇದ್ದೀನಿ. ಅದು ಬಿಟ್ಟು ರಾಜು ಅವ್ರ ಬಗ್ಗೆ ನಾನು ಮಾತಾಡಬೇಕು. ಏನಂದರೆ ಆ್ಯಕ್ಚುಲಿ ಈ ಸಿನಿಮಾ ಬಂದು ನಾನು ಒಂದು ಹೆಲ್ಪ್ಗೋಸ್ಕರ ಬಂದು ಕನ್ಸಲ್ಟೆಂಟಾಗಿ ಆದೆ. ಒಂದು ವಿಷಯ ಅವ್ರ ಹತ್ರ ನನಗೆ ತುಂಬ ಇಷ್ಟ ಆಯಿತು. ಏನಂದರೆ ಒಂದು 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 ಬಿಸ್ನೆಸ್ಸಲ್ಲಿ ತುಂಬ ಹೊಸಬರು ಅವರು. ಸಿನಿಮಾ ಬಿಸ್ನೆಸ್ಸಲ್ಲಿ ಯಾವುದೋ ಒಂದು ಆಫರ್ ಬಂತು. ಇವತ್ತು ಹಿಂದಿ ಡಬ್ಬಿಂಗ್ ಆಫರ್ ಅನ್ನೋದು ವೆರಿ ರ್ಯಾರ್, ಎಲ್ಲರೂ ಗೊತ್ತಿರೋ ವಿಷಯ. ವೆರಿ ರ್ಯಾರ್. 10 ಸಿನಿಮಾಗೆ ಒಂದು ಸಿನಿಮಾ ಸಿಗೋದೇ ಇದ್ರೆ ಅದರಲ್ಲಿ ಈ ಸಿನಿಮಾ ಟೀಸರ್ ನೋಡಿ ದೆರ್ ವಾಸ್ ಎ ಗುಡ್ ಆಫರ್, ಒಂದು ಡೀಸೆಂಟ್ ಆಫರ್ ಇತ್ತು. ನಾವು ಅದನ್ನು ಕೊಡುವಾಗಲೂ ಈ ವಾಸ್ ಸೋ ಕಾನ್ಫಿಡೆಂಟ್ ದಟ್ ಈ ವಾಸ್ ನಾಟ್ ಗ್ರೀಡಿ. ಈ ವಾಸ್ ಟೆಲ್ಲಿಂಗ್ ಒಂದು ವಿಷಯ ಹೇಳಿದ್ರು, ತುಂಬ ಚೆನ್ನಾಗಿತ್ತು ಅದು. ಸರ್ ನಾನು ಇಷ್ಟು ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿದ್ದೀನಿ ಸರ್, ದಟ್ ಹಸ್ ಟು ಬಿ ರೆಸ್ಪೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂ ಅಂತ ಹೇಳಿದ್ರು. ದಟ್ ಹಸ್ ಟು ಬಿ ರೆಸ್ಪೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ಮನಿ ಅಂತ ಹೇಳಿದ್ರು. ನಾನು ಇಷ್ಟ ಆಯಿತು ನನಗೆ. ಇಟ್ ಇಟ್ ಗಿವ್. ನಾನು ಸರ್ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಈ ಆಫರ್ ನಾಳೆ ಬರ್ಬೋದು, ಇದಕ್ಕಿಂತ ಜಾಸ್ತಿ ಬರ್ಬೋದು, ಬಟ್ ಇಟ್ ಈಸ್ ಯುವರ್ ಕಾಲ್ ಅಂತ ಹೇಳುವಾಗ ಇಲ್ಲ ಸರ್ ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್ ಸರ್, ನನಗೆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ, ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಿಜ ಹೇಳ್ತೀನಿ. ಇಟ್ ಈಸ್ ನಾಟ್ ದಟ್ ನಾನೇನೋ ಇಲ್ಲಿ ನಾನು ನಿಂತ್ಕೊಂಡು ಅವ್ರ ಬಗ್ಗೆ ಅವ್ರ ಮುಂದೆ ಮಾತಾಡಬೇಕಂತ ಮಾತಾಡ್ತಾ ಇಲ್ಲ. ತುಂಬ ಗಟ್ಸ್ಫುಲ್ಲಾಗಿ ಕಾನ್ಫಿಡೆಂಟಾಗಿ ಒಂದು ಸಿನಿಮಾಗೆ ಏನು ಖರ್ಚು ಮಾಡಬೇಕು, ಅದಾಗಿ ಒಂದು ಸ್ಟಾರ್ ಕ್ಯಾಸ್ಟಲ್ಲಿ ಇಷ್ಟೇ ಖರ್ಚು ಮಾಡಬೇಕಂತ ಒಂದು ಲಿಮಿಟೇಷನ್ ಇರುತ್ತೆ, ಒಂದು ಸ್ಕೇಲ್ ಇರುತ್ತೆ. ಆ ಸ್ಕೇಲ್ನ ಮೀರಿ ಖರ್ಚು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಪರ್ಸ್ನಲ್ ಇದು. ದಿಸ್ ಇಸ್ ಮೈ ತುಂಬ ಎಮೋಷನಲ್ ಆಗಿದೆ ನಾನು ಹೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಒಳ್ಳೇದಾಗಬೇಕು. ಐನೋ ನನಗೂ ಒಂದು ತುಂಬ ವರ್ಷದ ಫ್ರೆಂಡ್ ಅವರು. ಆ ಡೆಡಿಕೇಶನ್, ಆ ಪ್ಯಾಷನ್ ನನಗೆ ಇಷ್ಟ ಆಯಿತು. ಫಾರ್ ದಟ್ ರೀಸನ್ ಯು ಹ್ಯಾವ್ ಟು ಸಪೋರ್ಟ್ ಹಿಮ್ ಅನ್ನೋದು ನಾನು ಪರ್ಸನಲಾಗಿ ನಿಮ್ಮನ್ನು ಪರ್ಸನಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಹಿಮ್. ಕೀಪ್ ಅವೇ ದ ಫ್ಲಾಸ್. ಯಾವುದು ಅದ್ರಲ್ಲಿ ಚೆನ್ನಾಗಿದೆಯೋ ಅದನ್ನು ಹೈಲೈಟ್ ಮಾಡಿ ಸಿನಿಮಾ ಮಾಡಿದ್ರೆ ನಾನು ನನ್ನ ಕಡೆಯಿಂದ ಒಂದು OTT ಅವ್ರಿಗೊಂದು ವ್ಯಾಪಾರ ಮಾಡಿ ಏನೋ ಒಂದು ಆಗುತ್ತೆ ಸಿನಿಮಾ. ಸೊ ಲೆಟ್ ಅಸ್ ಮೀಟ್ ಅಗೈನ್ ಆನ್ ವೆಡ್ನೆಸ್ಡೇ. ಒರಯನ್ ಮಾಲಲ್ಲಿ ಮೀಟ್ ಆಗೋಣ. ವೆಂಕಟೇಶ್ ವಿಲ್ ಸೆಂಡ್ ಯು ದ ಇನ್ವಿಟೇಷನ್. ಇಷ್ಟು ಈ ಟೈಮಲ್ಲಿ ನಾನು ಮೇಡಮ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ನಮ್ಮ ಇಟ್ಸ್ ಎ ವೆರಿ ಏನಂದರೆ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ. ನಾನು ಇನ್ನೊಂದು ಅನದರ್ ರೀಸನ್ ಈಸ್ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ಇವತ್ತು ಜಾಸ್ತಿ ಬರ್ತಾ ಇರೋದು ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ. ಮಲಯಾಳಮಲ್ಲಿ ಜಾಸ್ತಿ ಇದೆ, ತಮಿಳಲ್ಲಿ ಜಾಸ್ತಿ ಇದೆ, ಹಿಂದಿಯಲ್ಲಿ ಜಾಸ್ತಿ ಇದೆ, ಕನ್ನಡದಲ್ಲಿ ಸ್ವಲ್ಪ ಲಿಮಿಟೆಡೇ. ಬಟ್ ಆ ಥರ ಈಗ ಒಂದೊಂದು ಸಿನಿಮಾ ಬರೋಕ್ಕೆ ಶುರುವಾಗಿದೆ. ಅದು ನನಗೆ ಖುಷಿ ಆಗ್ತದೆ. ಬಿಕಾಸ್ ಐ ರೈಟ್ ಮೋರ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್ ಆ್ಯಂಡ್ ಐ ಚಾಲೆಂಜ್ ಆನ್ ವಿಮೆನ್ ಸೆಂಟ್ರಿಕ್ ಫಿಲ್ಮ್ಸ್.
ಸೊ ಈ ಸಿನಿಮಾನು ಅದು ಆ ವಿಷಯನ ತುಂಬ ಡೆಪ್ತಾಗಿ ಮಾತಾಡಿದ್ದಾರೆ. ಡೈರೆಕ್ಟರ್ ತುಂಬ ಇಂಟೆನ್ಸ್ ಆಗಿ ಅದನ್ನು ಬರೆದಿದ್ದಾರೆ, ಪಿಕ್ಚರೈಸ್ ಮಾಡಿದ್ದಾರೆ. ಸೊ ಇಟ್ ವಿಲ್ ಬಿ ಎ ಗುಡ್ ಎಂಟರ್ಟೈನರ್ ವಿತ್ ಎ ನೈಸ್ ಮೆಸೇಜ್. ಅಷ್ಟು ಈ ಪಾಯಿಂಟಲ್ಲಿ ಯಾಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಸೆಕೆಂಡ್ ಸರ್. ಹೌದು, ಚಂದನ್ ಫಿಲಿಮ್ಸಿಂದ ರಿಲೀಸ್ ಮಾಡ್ತಾ ಇದ್ದೀವಿ. ಇವರು ಸುರೇಶ್ ಅವ್ರ ಮಗ ಬಂದಿದ್ದಾರೆ. ಇಟ್ ವಾಸ್ ಅ ವೆರಿ ಕ್ವಿಕ್ ಕಾಲ್. ಒಂದು 10 ಡೇಸ್ಗೆ ಮುಂಚೆನೇ ನಾವು ಡಿಸೈಡ್ ಮಾಡಿ ಅದು 20th ರಿಲೀಸ್ ಮಾಡಬೇಕು ಅಂತ. ಯು ನೋ ದಟ್ ಆಲ್ ಓವರ್ ಕರ್ನಾಟಕ ಅರೌಂಡ್ 75 ಮಲ್ಟಿಪ್ಲೆಕ್ಸ್ ಇದೆ. ಐ ಆಮ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್ ಕಾನ್ಸಂಟ್ರೇಟ್. ಸಿಟಿಯಲ್ಲೇ ಫ್ಯೂ ಮಲ್ಟಿಪ್ಲೆಕ್ಸ್ ನಾವೇ ಕೂತ್ಕೊಂಡು ಇಲ್ಲೆಲ್ಲ ಬೇಡ, ಶೋನೇ ಬೇಡ ನಮಗೆ ಅಂತಲೇ ಹೇಳಿದ್ದೀನಿ ನಾನು. ನೆನ್ನೆ ಕೂತ್ಕೊಂಡು ಇಲ್ಲೆಲ್ಲ ಶೋ ಕೇಳಲೇಬೇಡಿ, ಅವ್ರು ಕೊಟ್ಟಿಲ್ಲ ಅಂತಲೂ ಅವ್ರಿಗೆ ಫೋನ್ ಮಾಡಬೇಡಿ ಅನ್ನೋದನ್ನು ಹೇಳಿದ್ದೀವಿ. ಸೊ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಕನ್ನಡ ಬೆಲ್ಟ್. ಆಲ್ಸೋ ವಿ ಆರ್ ಕಾನ್ಸಂಟ್ರೇಟಿಂಗ್ ಮೋರ್ ಆನ್ ಹುಬ್ಳಿ, ಧಾರವಾಡ, ಬೆಳಗಾಂ ಆ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಮಾಸ್ ಎಲಿಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ವಿದಿನ್ 10 ಡೇಸಲ್ಲಿ ದ ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿದ್ದೀವಿ ಸರ್. ಹಾಂ, ಹಗ್ಗದ ಕೊನೆ. ಹೌದು, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಲ್ಲ, ಹಗ್ಗ ಅನ್ನೋ ಪದಕ್ಕೂ ನಿಮ್ಗೂ ಏನು ಅವಿನಾಭಾವ ಸಂಬಂಧ ಗೊತ್ತಿಲ್ಲ, ಏನು ಕನೆಕ್ಷನ್. ಅನುಪ್ರಭಾರ್ ಮೇಡಮ್ ಬಿಟ್ಟು ಬೇರೆ ಯಾವ ಕನೆಕ್ಷನ್ ಇಲ್ಲ. ನಾನು ಯಾವುದೋ ಒಂದು ಪ್ರಾಜೆಕ್ಟ್ಗೋಸ್ಕರ ವಿ ಆರ್ ವರ್ಕಿಂಗ್ ಆನ್ ಎ ಪ್ರಾಜೆಕ್ಟ್. ತುಂಬ ದಿವಸದ ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ಕೆಲಸ ಮಾಡ್ತಾ ಇದ್ದೀವಿ. ನಿಜ ಹೇಳ್ತೀನಿ, ದ ವೇ ಶಿ ಈಸ್ ಪುಟ್ಟಿಂಗ್ ಎಫರ್ಟ್ ಟು ಬ್ರಿಂಗ್ ಔಟ್ ದಟ್ ಪ್ರಾಜೆಕ್ಟ್ ಅನ್ಬಿಲೀವಬಲ್. ನಾನು ಅದನ್ನು ಮಾತಾಡೋಕ್ಕೆ ಆಗಲ್ಲ, ಆ ಲೆವೆಲ್ಗೆ ಅವರು ಎಫರ್ಟ್ ಆಗ್ತಾ ಇದ್ದಾರೆ. ಆ ಪ್ರಾಜೆಕ್ಟಿಗೆ ಎಫರ್ಟ್ ಆಗ್ತಾ ಇದ್ದಾರೆ. ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗುತ್ತೆ. ನಮ್ಮ ಟೈಮ್ ಚೆನ್ನಾಗಿದ್ರೆ ದಟ್ ವಿಲ್ ಬಿಕಮ್ ಒನ್ ಆಫ್ ದ ಟ್ರೆಂಡ್ ಸೆಟ್ಟಿಂಗ್ ಫಿಲ್ಮ್ ಇನ್ ಸ್ಕ್ರೀನ್ ಪ್ಲೇ, ಪರ್ಟಿಕ್ಯುಲರ್ಲಿ ಇನ್ ವರ್ಲ್ಡ್ ವೈಡ್. ಆ ಥರ ಆಗ್ಬೋದು. ಆ ಥರ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಅಷ್ಟೇ ಕನೆಕ್ಷನ್ ಬಿಟ್ಟು ಬೇರೆ ಯಾವ ಕನೆಕ್ಷನು ಇಲ್ಲ ಸರ್. ಆ್ಯಂಡ್ ಐ ಆಮ್ ನಾಟ್ ಎ ಪ್ರೊಫೆಷ್ನಲ್ ಕನ್ಸಲ್ಟೆಂಟ್ ಫಾರ್ ದಿಸ್. ನಾನು ಫ್ರೆಂಡ್ಲಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.